ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಏನಾದ್ರು ನಮ್ಮ ಪ್ರಥಮ್ ಸರ್ ಅಂಡ್ ಅವ್ರು ಹೇಳಿದ್ರು ಈ ವಿಷಯದಲ್ಲಿ ಜೆನ್ಯೂನ್ ಆಗಿ ಇಟ್ ಈಸ್ ಅವರ್ ಡ್ಯೂಟಿ ಅಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಬಿಕಾಸ್ 3 ವಿಷಯ ಇದೆ. ಫಸ್ಟ್ ಒಂದು ಪ್ರಥಮ್ ಸರ್ಗೆ ಯಾರು ಮಚ್ಚಿಟ್ಟು ಹಾಗೆ ಟ್ಯಾಗ್ ತೋರಿಸಿದ್ರು ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳಿದ್ರು. ಇದು ಅವರೇ ಹೇಳಿದ್ರು. ಅದಾದ್ಮೇಲೆ ಅವ್ರು ಯಾರು ಸಪೋಸ್ಡ್ ಎಲ್ಲ ಅವ್ರು ಹೇಳಿರೋದನ್ನೇ ಕಾನೂನವ್ರು ಫೋನ್ ಮಾಡಿದ್ರು, ಕಂಪ್ಲೇಂಟ್ ಕೊಡ್ಬೇಡ ಅಂತ ಹೇಳಿದ್ರು. ಕಂಪ್ಲೇಂಟ್ ಕೊಟ್ಟಿಲ್ಲ, ಫೈರ್ ಮಾಡಿಲ್ಲ. 2 days ತುಂಬಾ ವಿಚಾರವಂತರು ನಮ್ಮ ಲಾಯರ್ ಜಗದೀಶ್ ಸರ್. ಪಾಪ ಅವ್ರು ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಿರಿ ಅಂತ. ಅದಾದ್ಮೇಲೆ ಮಾತು ಕೇಳಿಲ್ಲ ಅಂತ ಐ ಥಿಂಕ್ ಹಿ ನ್ಯೂ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅವ್ರ ಮಾತು ಅವ್ರು ಕೇಳಬೇಕಿತ್ತು ಅಂತ ಅನಿಸ್ತು. ಸೊ ಅದಾದ್ಮೇಲೆ ತುಂಬಾ ಅಬ್ಯೂಸಿವ್ ಆಗಿ ತುಂಬಾ ರೆಸ್ಪೆಕ್ಟ್ ಇಲ್ಲದೆ ಅದೇನೋ ಚಿಟ್ಕಿನ ಹೊಡ್ಕೊಂಡು ಬಿಕ್ಕು ಅದು ಇದು ಇಟ್ ವಾಸ್ ನಾಟ್ ನೆಸೆಸರಿ ಅಂತ ಅನಿಸುತ್ತೆ. ಸಿ ಎಲ್ರಿಗೂ ಮರ್ಯಾದೆ ಅನ್ನೋದಿರುತ್ತೆ, ಎಲ್ಲರೂ ಅವ್ರಿಗೆ ಆದಂತ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಯಾರೊಬ್ರು ಡೌನ್ ಆಗಿದ್ದಾರೆ ಅಂದ ತಕ್ಷಣ ಆಳುಗಳು ಕಲ್ಲು ಅಂತ ಹೊಡಿಬಾರ್ದು. ಎರಡನೇ ವಿಚಾರ, ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿಲ್ಲ, ಶಿವಣ್ಣ ಬೇಜಾರಾಗಿಲ್ಲ, ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾರೆ, ನಮ್ಮ ಅಣ್ಣನಿಗೆ ಬೇಜಾರಾಗ್ತಾರೆ, ವಿಜಯ್ ಸರ್ ಬೇಜಾರಾಗಿರಪ್ಪ, ಧನಂಜಯ್ ಅವರು ಬೇಜಾರಾಗಿರಪ್ಪ, ಎಲ್ರಿಗೂ ಬೇಜಾರಾಗಿರಪ್ಪ. ಅಫ್ಕೋರ್ಸ್ ನಮ್ಮ ಸೀನಿಯರ್ಸ್ ಈ ತರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ. ಅಂದ್ರೆ ಈಗ ಶಿವಣ್ಣನೇ ಆಗ್ಲಿ, ನಮ್ಮ ಅಂಕಲೇ ಆಗ್ಲಿ, ಅನಂತನಾಥ್ ಸರ್ಗೆ ಹಿಂಗೆಲ್ಲ ಕೂಡ ಮಾತಾಡಿದ್ದಾರೆ. ಸೊ ಈ ತರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸ್ ನಮಗೆ ಸೆಟ್ ಮಾಡಿಲ್ಲ. ಈ ತರ ಎಕ್ಸಾಂಪಲ್ ನ ಸೆಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡ್ಬೇಕು. ಈಗ ಇದನ್ನೇ ಸುದೀಪ್ ಸರ್ಗೆ ಯಾರನ್ನ ಅಂದಿದ್ರೆ ಅಥವಾ ಪುನೀತ್ ಸರ್ಗೆ ಯಾರನ್ನ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇದ್ವಿ. ಇವಾಗ ಇಟ್ಸ್ ಆ ಟೈಮ್ ಟು ಟಾಕ್. ಬಿಕಾಸ್ ಇದು ಮಾತಾಡ್ಲಿಲ್ಲ ಅಂದ್ರೆ ಈಗ ಒಬ್ಬರಾಗಿದ್ರೆ ಅವ್ರು ಜಾಸ್ತಿ ಜನ ಆಗ್ತಾರೆ, ಇದು ರಾಂಗ್ ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ ಅಂಡ್ ಇಟ್ ಇಸ್ ನಾಟ್ ನೆಸೆಸರಿ. 3ನೇ ವಿಚಾರ ಬಂದು ಬಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದ್ರು, ಯಾರು ನಿಮ್ಗೆ ಹೆದರಿಕೆ ಹಾಕಿದ್ರು, ದಯವಿಟ್ಟು ಅವ್ರ ಮೇಲೆ ನೀವು ಆಕ್ಷನ್ ತಗೊಂಡು, ಅದು ಬಿಟ್ಟು ಇಲ್ಲ ನನಗೆ ಉಪವಾಸ ಮಾಡ್ತೀನಿ ಈಗೊಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ. ಏನ್ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಗೊತ್ತಾಯ್ತಾ? ಓಕೆ, ಲೆಟ್ಸ್ ಥಿಂಕ್ ದಿ ಅದರ್ ವೇ. ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ, ನಿಜವಾಗ್ಲೂ ಅವರು ಇದರಲ್ಲಿ ಇನ್ನೋಸೆಂಟ್ ಅಂತ ಏನು ಅವ್ರೇನಾದ್ರು ಕಳಿಸಿದ್ರ ಹೋಗಿ ತಮ್ಮಗೆ ಥ್ರೆಟ್ ಮಾಡಿ? ಡೆಫಿನೆಟ್ಲಿ ನನ್ಗೆ ಗೊತ್ತಿರೋರಿಗೆ ಆ ಥರ ಮಾಡಿದಲ್ಲ, ಯಾಕರ ಇದ್ರು ಆ ಥರ ಮಾಡಲ್ಲ. ಅಂಡ್ ವೈ ಈ ತರ ಥಾಟ್ ಬಂದಿದೆ ಗೊತ್ತಿಲ್ಲ. ಓಕೆ, ಏನೋ ಅವ್ರು ಏನ್ ಹೇಳಿದಂಗೆ ಅವ್ರು ಬೇಜಾರಾಗಿದೆ, ಏನೋ ಮ್ಯಾನಿಪುಲೇಟ್ ಮಾಡಬೇಕು, ಚಿಪ್ಸ್ ಅದು ಇದು ತಿನ್ನೋದಕ್ಕೆ ಅಂತ ಅವ್ರಿಗೇನೋ ತುಂಬಾ ಹರ್ಟ್ ಆಗಿದೆ, ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು. ಓಕೆ, ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ. ಸಿ, ಇದನ್ನೆಲ್ಲ ನನಗೆ ಹೇಳ್ತಿರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ, ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ ಅಂಡ್ ಯಾರ ಅಟೆನ್ಷನ್ ಸೀಕ್ ಮಾಡೋ ನೆಸೆಸರಿ ಇಲ್ಲ. ಅಂಡ್ ಇದರಿಂದ ನನಗೂ ಏನಾಗಬೇಕಾಗಿಲ್ಲ. ಬಟ್ ಜೆನ್ಯೂನಿಟಿ ಅಂತೂ ಒಂದಿದೆ, ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ. ಅಂಡ್ ಆಲ್ಸೋ ಈಗ ಮಾತಾಡ್ಬೇಕು ಅಂತ ಅನಿಸ್ತು. ಇನ್ಫ್ಯಾಕ್ಟ್ ನೀವುಗಳೆಲ್ಲ ಕೇಳ್ತಿರೋದಕ್ಕೆ ಮಾತಾಡ್ತಿರೋದು. ಇಲ್ಲಾಂದ್ರೆ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್. ಬಟ್ ಏನೇನು ಆಗಿದೆಯೋ ಇದೆಲ್ಲ ತಪ್ಪು. ಪ್ರಥಮ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಬೋದು ಅಷ್ಟೇ. ನಾವು ಒಂದ್ ಸ್ವಲ್ಪ ದೊಡ್ಡ ಬ್ರೇಕ್ ತಗೊಳ್ಳಿ ನೀವು. ಅಂದ್ರೆ ಬ್ರೇಕ್ ಅಂದ್ರೆ ಒಂದ್ ಸ್ವಲ್ಪ ಮೈಂಡ್ ಕಾಮ್ ಮಾಡ್ಕೊಳ್ಳಿ. ನೀವು ನಡ್ಕೊಂಡಿರೋ ಈ ಚೀಟಿಕೆ ಎಲ್ಲ ಹೊಡೆದಿರ್ಬೋದು, ತುಂಬಾ ಕಿಟಕಿ ಎಲ್ಲ ಮಾತಾಡೋದು. ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಎಸ್ಪೆಷಲಿ ಅವ್ರ ಮಗನು ಟೀನೇಜರು.
ಪ್ರತಿ ಫ್ಯಾಮಿಲಿಯಲ್ಲೂ ಸ್ಟಾರ್ ಅದು ಇದೆಲ್ಲ ಎಲ್ಲ ಮಕ್ಳಿಗೂ ತಂದೆನೆ ಫಸ್ಟ್ ಹೀರೋ. ಸೊ ಆ ಹೀರೋ ಬಯಸ್ಕೊಂತ ಇದಾರೆ ಅಂತ ಟಿವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೆ ಆಗಲಿ ಎಲ್ಲ ಫ್ಯಾಮಿಲಿಗೂ ಹಾರ್ಟ್ ಆಗುತ್ತೆ. ಐ ಡೋಂಟ್ ಥಿಂಕ್ he should have done this. Everything is blown out of proportion ಅಂತ ಅನ್ಸುತ್ತೆ. ಏನೇನಾಯ್ತು ನಿಜವಾಗ್ಲೂ ಇದೆಲ್ಲ ಆಗ್ಬಾರ್ದಾಗಿತ್ತು. ಅಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರಕ್ಕೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಇಸ್ ಅ ಸರ್ಪ್ರೈಸ್. ಅಂಡ್ ಆಗ್ಲೇ ಹೇಳಿದ್ವಿ ಸತ್ಯವಾಗ್ಲೂ ನನಗೆ ಇದರಿಂದ ಯಾರ ಮೆಚ್ಚುಗೆನೂ ಬೇಕಾಗಿಲ್ಲ. ಅಂಡ್ ಐ ಆಮ್ ಬೀಯಿಂಗ್ ಮೈ ಸೆಲ್ಫ್. ಅಂಡ್ ರಿಯಲ್ ಅಂಡ್ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ವಾಟ್ ಈಸ್ ಡನ್ ಇಸ್ ರಾಂಗ್. ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ, ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರು ಹೇಳಿಲ್ಲ. ಏನೋ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್. ಬಟ್ ನೀವೇನ್ ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗ್ಲಿ. ಆ ಇನ್ಸ್ಪೆಕ್ಟರ್ ಬೈಯೋದು ಓದಿ ವಿದ್ಯಾವಂತರು ಸ್ಥಾನದಲ್ಲಿ ಇದ್ರೆ ಅಂದಾಗ ಕಿಟಕಿಯಿಂದ ಬೈಯೋದು ಅದೆಲ್ಲ ನಾನು ನೋಡಿದೆ. ನಾಟ್ ಎಟ್ ಆಲ್ ನೆಸೆಸರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಇದಕ್ಕಿಂತ ಜಾಸ್ತಿ ಇದಕ್ಕೆ ಫ್ಯಾನ್ಸು ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದಾರೋ ಅಥವಾ ಟ್ರೋಲ್ ಮಾಡ್ತಿದಾರೋ ಅನ್ನೋದಾದ್ರೆ ದರ್ಶನ್ ಆಗಿಲ್ಲ ಅಲ್ಲಿ ಒಬ್ಬ ಆಕ್ಟರ್ ಆಗಿ ಸ್ಟಾರ್ ಹೀರೋ ಆಗಿ ಯಾರು ಮಾಡ್ಬೇಡ್ರಪ್ಪ ಇದೆ ನನ್ನ ಫ್ಯಾನ್ಸ್ ಆಗಿರ್ಬೋದು ಬೇರೆ ಯಾರ ಮಾಡಂಗಿಲ್ಲ, ಹೆಣ್ಮಕ್ಳ ಬಗ್ಗೆ ಮಾತಾಡಂಗಿಲ್ಲ ಅಂತ ಹೇಳ್ಬೋದಾಗಿತ್ತ ದರ್ಶನ್ ಅವ್ರಾಗಿ ಯಾರೇ ಆಗಿ ಅದು ಮಾಡಿಲ್ವ ಅಂತ. ಸೊ ನಾನು ಯಾರು ಮುಗಿಸೋಲ್ಲ. ನಾನು ಯಾರು ಅಂದ್ರೆ ನಾನು ಯಾರ ಬದಲು ಮಾತಾಡಕ್ ಹೋಗೋದಿಲ್ಲ. ಅವ್ರವ್ರ ವಿಷಯ ಅವ್ರವರೇ ಮಾತಾಡೋದು. ಬಟ್ ಟೋಟ್ಯಾಲಿಟಿ ಅಂತ ಬಂದಾಗ ಎಲ್ಲ ಆಕ್ಟರ್ಸ್ ಜವಾಬ್ದಾರಿ ಅದು ಡೆಫಿನೆಟ್ಲಿ. ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾರಿಲ್ಲ, ಅದಕ್ಕೆ ಬೇಜಾರಾಗ ಏನು ಅನ್ಸೇ ಇರಲ್ಲ. ಡೆಫಿನೆಟ್ಲಿ ಎಲ್ರಿಗೂ ಈಗಿದ್ರೆ ನಮ್ಮ ನೆಕ್ಸ್ಟ್ ಜೂನಿಯರ್ಸ್ ಅಂತ ಅನ್ಸಿದೆ. ಸೊ ಫಸ್ಟ್ ಬೇಸಿಕ್ ಬಂದಿದೆ ಅದನ್ನ ಕರೆಕ್ಟ್ ಮಾಡ್ತೀವಿ. ಇದರಲ್ಲಿ ಪ್ರಥಮದ್ದು ಅವ್ರದ್ದು ಏನು ಫ್ರಸ್ಟ್ರೇಷನ್ ಇತ್ತು, ಓಕೆ. ಬಟ್ ಇನ್ನು ಮುಂದಕ್ಕೆ ಈ ತರ ಏನೋ ಆಗ್ಬಾರ್ದು ಅಂತ ನನ್ನ ಒಪಿನಿಯನ್.